ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ GSTಯಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ITC ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ITC ಪ್ರಾಬ್ಲಮನ್ನು ನೀವು 5 ಮಾರ್ಕ್ಸಿಗೆ ಕಲಿಬೇಕು. ಜೊತೆಗೆ 10 ಮಾರ್ಕ್ಸಿನ ಪ್ರಾಬ್ಲಮ್ ಅಟೆಂಡ್ ಮಾಡಬೇಕು ಅಂತಂದರೆ ನಿಮಗೆ ITC ಗೊತ್ತಿರಲೇಬೇಕು. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಮಿಸ್ಟರ್ ಶಂಕರ್ ಹ್ಯಾಸ್ ದ ಫಾಲೋವಿಂಗ್ ITC ಆ್ಯಂಡ್ GST ಲಯಬಿಲಿಟಿ. ಡಿಟರ್ಮೈನ್ ದ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ನೋಡಿ, 5 ಮಾರ್ಕ್ಸಿಗೆ ಅಲ್ದೇ ನೋಡಿ ಇದೊಂದು 10 ಮಾರ್ಕ್ಸಿನ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ITC ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ITC ಕಾನ್ಸೆಪ್ಟ್ ಕಲಿತರೆ ಮಾತ್ರ 10 ಮಾರ್ಕ್ಸಿನ ಪ್ರಾಬ್ಲಮ್ ಅಟೆಂಡ್ ಮಾಡಲಿಕ್ಕಾಗತ್ತೆ. ಸೊ ITC ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ITC ಸೊಲ್ಯೂಷನ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಶಂಕರ್ ಅನ್ನೋರ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟ್ ನಾನಲ್ಲಿ ಟೈಪ್ಸ್ ಆಫ್ GST ಬರ್ಕೊಂಡಿದ್ದೀನಿ. IGST, CGST, SGST. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಟ್ಟಿದ್ದಾರೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 14,000, 13,000, 2,000. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕೂಡ ಕೊಟ್ಟಿದ್ದಾರೆ 18,000, 10,800. ಕಾನ್ಸೆಪ್ಟ್ ವೈಸ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕಲಿತೀರಾ ಅಂತಂದರೆ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಹೇಗೆ ಅಂತಂದರೆ ನಿಮ್ಮ ಹತ್ರ 3 ಪರ್ಸ್ ಇದೆ. 3 ಪರ್ಸ್ ಯಾವ್ದು ಅಂತಂದರೆ IGST, CGST, SGST. ಇದನ್ನು 3 ಪರ್ಸ್ ಇದೆ ಅಂತ ಅನ್ಕೊಳ್ಳಿ. ಇದು ನಿಮ್ಮ ಪರ್ಸಲ್ಲಿರುವಂಥ ದುಡ್ಡು. ITC ಅಂದರೆ ನಿಮ್ಮ ಪರ್ಸಲ್ಲಿರೋ ದುಡ್ಡು 14,000, 13,000, 2,000. ಔಟ್ಪುಟ್ ಟ್ಯಾಕ್ಸ್ ಅಂದರೆ ನೀವು ಕೊಡ್ಲಿಕ್ಕಿರುವಂಥ ದುಡ್ಡು. ITC ಅಂದರೆ ನಿಮ್ಮ ಪರ್ಸಲ್ಲಿರೋ ದುಡ್ಡು. ಔಟ್ಪುಟ್ ಟ್ಯಾಕ್ಸ್ ಅಂದರೆ ಕೊಡ್ಲಿಕ್ಕಿರುವಂಥ ದುಡ್ಡು. ಸೆಟ್ ಆಫ್ ಲಯಬಿಲಿಟಿ ಅಂತಂದರೆ ನೀವು ಕೊಡೋಕ್ಕಿರುವಂಥ ಅಮೌಂಟನ್ನು ಹೇಗೆ ಕೊಡ್ತೀರಾ. ಸೊ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಆ ರೂಲ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ITC ರಿಲೇಟೆಡ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು 5 to 6 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಥರ ಸಿನಾರಿಯೋ ಇರುವಂಥ ಪ್ರಾಬ್ಲಮ್ಸ್ ಕೂಡ ಇದೆ. ಸೊ ಆ ಪ್ರಾಬ್ಲಮ್ಸನ್ನು ನೋಡಿ ಆಮೇಲೆ ಈ ಪ್ರಾಬ್ಲಮ್ ನೋಡಿ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ITC 14,000, 13,000, 2,000 ಇದೆ. ಔಟ್ಪುಟ್ ಟ್ಯಾಕ್ಸ್ 18,000, 10,800 ಇದೆ. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ರೂಲ್ಸ್ ಏನು ಅಂತ ನೋಡೋಣ. ಒಂದು ವೇಳೆ ಫಸ್ಟ್ ಪರ್ಸಲ್ಲಿ ಅಮೌಂಟ್ ಏನಾದರೂ ಉಳಿದ್ರೆ, ಅಂದರೆ IGSTಯಲ್ಲಿ ಅಮೌಂಟ್ ಉಳಿದ್ರೆ, ಈಗ ನೋಡಿ ಫಸ್ಟ್ ಪರ್ಸಲ್ಲಿ ಕೊಡ್ಲಿಕ್ಕಿರೋ ದುಡ್ಡು 14,000, ಪರ್ಸಲ್ಲಿರೋ ದುಡ್ಡು 14,000, ಕೊಡ್ಲಿಕ್ಕಿರೋ ದುಡ್ಡು 18,000. ಯಾವುದೇ ಥರ ಪರ್ಸಲ್ಲಿ ಉಳಿಯಲ್ಲ. ಒಂದು ವೇಳೆ ಪರ್ಸಲ್ಲಿ ದುಡ್ಡು ಉಳಿದ್ರೆ ಅದನ್ನು ಈಕ್ವಲ್ ಆಗಿ CGST, SGSTಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ರೂಲ್ ನಂಬರ್ 1. ದೆನ್ ಫಸ್ಟ್ ಪರ್ಸಲ್ಲಿ ಏನಾದರೂ ಅಮೌಂಟ್ ಶಾರ್ಟೇಜ್ ಆದರೆ, ಫಸ್ಟ್ ಪರ್ಸಲ್ಲಿ ಅಮೌಂಟ್ ಕಮ್ಮಿ ಇದ್ದರೆ ನೀವು CGSTಯಿಂದನೂ ತೊಗೊಳ್ಬೋದು, SGSTಯಿಂದನೂ ತೊಗೊಳ್ಬೋದು. ಬಟ್ ಅಲ್ಲಿಗೆ ಎಷ್ಟು ಅಮೌಂಟ್ ಬೇಕಾಗಿರುತ್ತೋ ಅಷ್ಟು ಅಮೌಂಟನ್ನು ಆ ಪರ್ಸಲ್ಲಿ ಉಳಿಸಿ ಎಕ್ಸಸ್ ಇರೋದನ್ನು ಮಾತ್ರ IGSTಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇದು ರೂಲ್ ನಂಬರ್ 2. ರೂಲ್ ನಂಬರ್ 3, CGSTಯಿಂದ SGSTಗೆ, SGSTಯಿಂದ CGSTಗೆ ಯಾವುದೇ ಥರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. IGSTಗೆ ಶಾರ್ಟೇಜ್ ಆದರೆ CGSTಯಿಂದ SGSTಯಿಂದ ತೊಗೋಬೋದು. IGSTಲಿ ಎಕ್ಸಸ್ ಆದರೆ ಈಕ್ವಲ್ ಆಗಿ CGST, SGSTಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. CGSTಯಿಂದ SGSTಗೆ, SGSTಯಿಂದ CGSTಗೆ ಯಾವುದೇ ಥರ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. ನೋಡಿ, ಈಗ ಫಸ್ಟ್ ನೋಡಿ IGSTಯಲ್ಲಿ 14,000 ದುಡ್ಡಿದೆ. ಪರ್ಸಲ್ಲಿರೋ ದುಡ್ಡು 14,000, ನಾವು ಕೊಡ್ಲಿಕ್ಕಿರೋ ದುಡ್ಡು 18,000. ಸೊ ಇಲ್ಲಿ ಅಮೌಂಟ್ ಶಾರ್ಟೇಜ್ ಇದೆ. ನಾನು ಈಗಷ್ಟೇ ಹೇಳಿದ್ದೆ, ಶಾರ್ಟೇಜ್ ಇದ್ದಾಗ CGSTಯಿಂದನೂ ತೊಗೊಳ್ಬೋದು, SGSTಯಿಂದನೂ ತೊಗೊಳ್ಬೋದು. ಬಟ್ ಫಸ್ಟು ಈ ಅಮೌಂಟನ್ನು ಖಾಲಿ ಮಾಡ್ಕೊಳ್ಬೇಕು. ನಾವು ಕೊಡ್ಲಿಕ್ಕಿರೋ ದುಡ್ಡು 18,000. ಫಸ್ಟ್ ಪರ್ಸಿಂದ 14,000 ಇಲ್ಲಿಂದ ಕೊಡ್ತಾ ಇದ್ದೀರಾ ಅಂತಂದರೆ 14,000 ಫ್ರಮ್ IGST. ಅಲ್ಲಿಗೆ 18 ಕೊಟ್ಟಂಗೆ ಆಯ್ತಾ? ಇಲ್ಲ, ಇನ್ನೂ 4,000 ರೂಪಾಯಿ ಕೊಡಬೇಕು. ಸೊ ಆ ಅಮೌಂಟ್ ನೋಡಿ, ಇಲ್ಲಿ ಶಾರ್ಟೇಜ್ ಇದೆ, ಇಲ್ಲಿಂದ ತೊಗೊಳ್ಬೇಕು. ಇಲ್ಲಿ ನೋಡಿ 10,000 ರೂಪಾಯಿ ಕೊಡಲಿಕ್ಕೆ ಇಲ್ಲಿ ಅಮೌಂಟ್ ಬೇಕು. ಸೊ 10,000 ಬಿಟ್ಟು ಉಳಿದಿರುವಂಥ ಅಮೌಂಟನ್ನು ಇಲ್ಲಿ ತೊಗೊಳ್ಬೇಕು. ಸೊ ಉಳಿಯೋದು ಎಷ್ಟು? 3,000 ತೊಗೊಳ್ಬೋದು. 3,000 ಫ್ರಮ್ ಇಲ್ಲಿಂದ ತೊಗೊಳ್ತಾ ಇದ್ದೀರಾ CGST. ದೆನ್ ಅಲ್ಲಿಗೆ ಇಲ್ಲಿಂದ ತೊಗೊಂಡಾಯ್ತು. ದೆನ್ ನೆಕ್ಸ್ಟ್ ಪರ್ಸಿಂದ ನೋಡಿ 800 ಕೊಡ್ಲಿಕ್ಕೆ ಬೇಕು. 1,200 ತೊಗೊಳ್ಬೋದು. ಬಟ್ ನಮಗೆ ಬೇಕಾಗಿರೋದು ಎಷ್ಟು? 14 3 17,000 ಆಯಿತು. ಇನ್ನು ನಾವು ಕೊಡಬೇಕಾಗಿರೋ ದುಡ್ಡು 18,000. ಸೊ ಇನ್ನು 1,000 ಸಾಕು. ಇಲ್ಲಿಂದ 1,200 ಉಳಿಯುತ್ತೆ. ಬೇಕಾಗಿರೋದು 800, ಅಲ್ಲಿಗೆ ಎಕ್ಸಸ್ ಇರುವಂಥದ್ದು 1,200. 1,200 ಇಲ್ಲಿ ಬರ್ಕೊಳ್ಳೋಕ್ಕಿಲ್ಲ. ಏನಕ್ಕೆಂದರೆ ನಾವು ಕೊಡ್ಲಿಕ್ಕಿರೋದು 1,000 ಮಾತ್ರ. 1,000 ಅಂತ ಹೇಗೆ ಗೊತ್ತಾಯಿತು? 14 + 3 17. ನಾವು ಕೊಡೋಕ್ಕಿರೋದು 18, ಅಲ್ಲಿಗೆ ಇನ್ನು 1,000 ಸಾಕು. 1,000 ಫ್ರಮ್ SGST. ಸೊ ಟೋಟಲ್ ಆಗಿ 14 + 3 + 1 18,000 ಕೊಡಲಿಕ್ಕಿತ್ತು. 18,000 ಕೊಟ್ಟಾಯಿತು. ಬ್ಯಾಲೆನ್ಸ್ ಪೇಯ್ಡ್ ಇನ್ ಕ್ಯಾಶ್ ಈ ಕಾಲಮಿಗೆ ಯಾವಾಗ ಬರೀಬೇಕು ಅಂತಂದರೆ, ಒಂದು ವೇಳೆ ಅಮೌಂಟ್ ಕೊಡಲಿಕ್ಕಾಗದೆ ಸಾಲ ಹಾಗೆ ಉಳಿದ್ರೆ, ಕೊಡೋಕ್ಕಿರೋಂಥ ದುಡ್ಡು ಕೊಡಲಿಕ್ಕಾಗದೆ ಉಳಿದ್ರೆ ಈ ಕಾಲಮಿಗೆ ಬರೀಬೇಕು. ಫಾರ್ ಎಕ್ಸಾಂಪಲ್ 18,000 ಅಮೌಂಟ್ ಕೊಡಲಿಕ್ಕಿತ್ತು. ಇಲ್ಲಿ ಎಲ್ಲಿಂದ ತೊಗೊಂಡ್ರು ಕೂಡ ನಾವು 15,000 ಮಾತ್ರ ಕೊಡಲಿಕ್ಕಾಗಿದ್ದು. ಆವಾಗ 3,000 ಆ ಅಮೌಂಟ್ ಕೊಡೋದು ಹಾಗೆ ಉಳಿಯುತ್ತೆ, ಸಾಲ ಆಗಿ ಉಳಿಯುತ್ತೆ. ಸೊ ಆವಾಗ ಈ ಕಾಲಮಲ್ಲಿ ಬರೀಬೇಕು. ಪರ್ಸಲ್ಲಿ ದುಡ್ಡು ಉಳಿದ್ರೆ ಲಾಸ್ಟ್ ಕಾಲಮಿಗೆ ಬರೀಬೇಕು. ಈಗ 14,000 ಅಮೌಂಟ್ ಇತ್ತು, 14,000 ಖಾಲಿ ಆಯಿತು. ಯಾವುದೇ ಥರ ಪರ್ಸಲ್ಲಿ ದುಡ್ಡು ಉಳಿಯಲ್ಲ. ನೆಕ್ಸ್ಟ್ ಸೆಕೆಂಡ್ ಪರ್ಸಿಗೆ ಬರೋಣ. ಪರ್ಸಲ್ಲಿ ದುಡ್ಡಿರುವಂಥದ್ದು 3,000 ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿರುವಂಥದ್ದು 10,000 ಮಾತ್ರ, ಕೊಡಲಿಕ್ಕಿರುವಂಥದ್ದು 10,000 ಮಾತ್ರ. ಸೊ 10,000 ಕೊಡ್ಬೋದು. 14,000 ಫ್ರಮ್
CGST. ಸೊ ಇವೆರಡು ಕಾಲಮ್ ಏನು ಅಂತಂದರೆ, ಸಾಲ ಉಳಿದ್ರೆ ನೀವು ಕೊಡ್ಲಿಕ್ಕಿರೋಂಥ ದುಡ್ಡು ಬಾಕಿ ಇದ್ದರೆ ಇಲ್ಲಿಗೆ ಬರೀಬೇಕು, ಪರ್ಸಲ್ಲಿ ದುಡ್ಡು ಉಳಿದ್ರೆ ಲಾಸ್ಟ್ ಕಾಲಮಿಗೆ ಬರೀಬೇಕು. ಈಗ ನೋಡಿ 10,000 ಕೊಡ್ಲಿಕ್ಕಿತ್ತು, 10,000 ಕ್ಲಿಯರ್ ಆಯಿತು. ನಿಮ್ಮ ಪರ್ಸಲ್ಲಿ 13 ಅಲ್ಲ, ಈಗ 13ಇಂದ 3 ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿರೋದೇ 10,000 ಕೊಟ್ರಿ. ಸೊ ಪರ್ಸಲ್ಲೂ ದುಡ್ಡು ಉಳಿಯಲ್ಲ, ಕೊಡೋಕ್ಕಿರೋದು ಯಾವುದೇ ಥರ ಉಳಿಯಲ್ಲ. 14 ಕೊಡೋಕ್ಕಿತ್ತು, 10 ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಕೇಸಿಗೆ ಬನ್ನಿ. ನೋಡಿ, ಇಲ್ಲಿಂದ ಇಲ್ಲಿಗೆ 1,000 ಟ್ರಾನ್ಸ್ಫರ್ ಆಗಿದೆ, 1,000 ಉಳಿದಿದೆ. ಬಟ್ ನೀವು ಕೊಡೋಕ್ಕಿರೋದು ಎಷ್ಟು? 800 ಮಾತ್ರ. 800 ಮಾತ್ರ ಕೊಡಬೇಕು. 800 ಫ್ರಮ್ ಎಲ್ಲಿಂದ ಕೊಡ್ತಾ ಇದ್ದೀರಾ? SGST. 800 ಕೊಟ್ರಿ. ಸೊ ಅಲ್ಲಿಗೆ ಕೊಡೋಕ್ಕಿರುವಂಥದ್ದು ಅಮೌಂಟ್ ಅಷ್ಟು ಕ್ಲಿಯರ್ ಆಗಿದೆ. ಪರ್ಸಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 1,000 ಟ್ರಾನ್ಸ್ಫರ್ ಆಗಿತ್ತು, 1,000 ಉಳಿದಿತ್ತು. 1,000ಅಲ್ಲಿ 800 ಕೊಟ್ರಿ. ಸೊ ಪರ್ಸ್ನಲ್ಲಿ 200 ಉಳಿಯುತ್ತೆ. ಏನಕ್ಕೆ ಉಳಿತು? ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು 1,000, ಅಲ್ಲಿಗೆ ಪರ್ಸಲ್ಲಿ 1,000 ಹಾಗೆ ಇತ್ತು, ಕೊಡೋಕ್ಕಿರೋದು 800 ಮಾತ್ರ. 1,000ಅಲ್ಲಿ 800 ಕೊಟ್ಟರೆ ಉಳಿಯುವಂಥದ್ದು 200. ಸೊ ಈ ಥರದಲ್ಲಿ ನೀವು ITC ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ಬೇರೆ ಬೇರೆ ಕೇಸ್ ಬರುತ್ತೆ. ಫಸ್ಟ್ ಪರ್ಸಲ್ಲಿ ತುಂಬ ಉಳಿದಿರುತ್ತೆ, ಸೆಕೆಂಡ್ ಪರ್ಸಲ್ಲಿ ಅಮೌಂಟೇ ಇರಲ್ಲ. ಹಾಗೆಲ್ಲ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೆ ಬೇರೆ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಥರದ ಪ್ರಾಬ್ಲಮ್ಮು ನೋಡ್ಕೊಳ್ಳಿ. ITC ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.